ಥರ ಐತೆ ನೋಡ್ರಿ ನನ್ನ ಬ್ಲೌಸ್. ಆಮೇಲೆ ನೀವು ಎಷ್ಟು ಪ್ರೈಸ್ ಕೊಟ್ಟಿರಿ ಅಂತಲೂ ಕೇಳಾತಿದ್ರಿ. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚೆನ್ನಾಗದ್ರಿ ಅಂತ ಭಾವಿಸ್ತೀನಿ. ನಾವು ಕೂಡ ನಮ್ಮ ಮನೆಯೊಳಗೆ ಎಲ್ಲರೂ ಚೆನ್ನಾಗದೀವಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಕನಸು ನೆನಸಾಗ್ಲಿ, ಎಲ್ಲರಿಗೂ ವಿಶ್ ಕಂಪ್ಲೀಟ್ ಆಗಲಿ. ಈ ಥರ ನಾ ದೇವ್ರ ಹತ್ರ ಕೇಳ್ಕೊತೀನಿ ರೀ. ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡು ಅಂತನ ಕೇಳ್ಕೊತೀನಿ ರೀ ದೇವ್ರ ಹತ್ರ. ಯಾರು ನನ್ನ ವಿಡಿಯೋ ನೋಡ್ತಾರೋ ಅವ್ರು ಕೂಡ ಒಳ್ಳೇದು ಮಾಡು, ಯಾರು ನೋಡಂಗಿಲ್ಲ ಅವ್ರು ಕೂಡ ಒಳ್ಳೇದು ಮಾಡು ಅಂತನ ಕೇಳ್ಕೊತೀನಿ. ಫೈನಲಿ ಹೊಸ ವರ್ಷ ಚಾಲು ಆತ್ರಿ. ಬಟ್ ಕ್ಯಾಲೆಂಡರ್ ಪ್ರಕಾರ ಹೊಸ ಕ್ಯಾಲೆಂಡರ್ ಬಂತ್ರಿ. ಬಟ್ ನಮ್ಮ ಪ್ರಕಾರ ಬೇವು ಬೆಲ್ಲ ತಿಂದ ನಾವು ಹೊಸ ವರ್ಷನ ಸ್ಟಾರ್ಟ್ ಮಾಡ್ತೀವಿ. ಆ್ಯಕ್ಚುಲಿ ನಾ ಯಾರ್ದೋ ಸ್ಟೇಟಸ್ ಹಾಕಿದ್ದು ನೋಡಿದ್ದೆ ರೀ. ನಾವು ಶೇಂಗಾ ಎಣ್ಣೆ ತಿನ್ನೋ ಮಂದಿ ಅಲ್ಲ, ನಾವು ಬೇವು ಬೆಲ್ಲ ತಿನ್ನೋ ಮಂದಿ ರೀ ಅಂತ. ಸೊ ಕರೆಕ್ಟ್ ಐತ್ರಿ ಅದ. ನಾವು ಬೇವು ಬೆಲ್ಲ ತಿಂದನೇ ಹೊಸ ವರ್ಷನ ಸ್ಟಾರ್ಟ್ ಮಾಡ್ತೀವಿ. ಬಟ್ ಕ್ಯಾಲೆಂಡರ್ ಪ್ರಕಾರ ಹ್ಯಾಪಿ ನ್ಯೂ ಇಯರ್. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷನ ಸ್ಟಾರ್ಟ್ ಮಾಡೀನಿ. 2024 ಅಂತೂ ನನಗಂತೂ ಮಸ್ತ್ ಇತ್ರಿ. ಗೋಲ್ಡ್ ಪರ್ಚೇಸ್ ಮಾಡಿದೆ, ನಮ್ಮ ರಿಲೇಟಿವ್ಸ್ ಒಳಗಿನೆಲ್ಲ ಮ್ಯಾರೇಜಸ್ ಅಟೆಂಡ್ ಮಾಡಿದೆ. ಆಮೇಲೆ ಹೊಸ ಜನ ಪರಿಚಯ ಮಾಡಿಕೊಂಡೆ. ಮಸ್ತ್ ಇತ್ತು ರೀ 2024 ನನಗೆ ಚಲೋ ಹೋತ್ರಿ. ನಿಮಗೆಲ್ಲರಿಗೂ 2024 ಹೆಂಗಿತ್ತು ಅನ್ನೋದು ಒಂದು ಲೈನ್ ಒಳಗೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. 2025 ಒಳಗೆ ನನ್ನ ಒಂದು ರಿಸಲ್ಯೂಷನ್ ಏನೈತಿಪ್ಪ ಅಂದ್ರೆ, ನಾ ಏನು ಸ್ಟಾರ್ಟ್ ಮಾಡಕ್ಕಿದ್ದೀನಿ ಅಂದ್ರೆ, ನಾವೊಂದು ಭಗವದ್ಗೀತಾ ಓದಕ್ಕೆ ಸ್ಟಾರ್ಟ್ ಮಾಡಕ್ಕಿದ್ದೀನಿ ರೀ 2025 ಒಳಗೆ. ಆ್ಯಕ್ಚುಲಿ ನಮ್ಮ ಮನೆಯವರ 1 ಜನವರಿ ಹೊಸ ವರ್ಷಕ್ಕೆ ಭಗವದ್ಗೀತಾ ತೊಗೊಂಡಿಟ್ಕೊಂಡಾರು ನನಗಾಗಿ. ಸೊ ಹಾಗಾಗಿ ಅದು ಬಂದು ರಿಸಲ್ಯೂಷನ್ ಐತ್ರಿ ನಂದು. ಪ್ಲಸ್ 2025 ಒಳಗೆ ನಾನು ಆ್ಯಕ್ಚುಲಿ 2024 ಒಳಗೆ ನಾ ಏನೇನೆಲ್ಲ ಅನ್ಕೊಂಡಿನಿ ಅದು ಆಗೈತಿ. ಬಟ್ ಕನಸು ನಂದು ನೆನಸಾಗಿಲ್ಲ, ಅದು ಒಂದು ಕೊರತೆ ಐತ್ರಿ ನನಗೆ. ಹಾಗಾಗಿ ಅದು 2025 ಒಳಗೆ ನನ್ನ ಕಡೆಯಿಂದ ಎಷ್ಟು ಮೆಹನತ್ ಮಾಡಿ ಪ್ರಯತ್ನ ಮಾಡಿ ಅದನ್ನು ನಾನು ಕಂಪ್ಲೀಟ್ ಮಾಡಕ್ಕಿದ್ದೀನಿ ರೀ ಆ ವಿಷಯ. ಸೊ ಆ ನನ್ನ ಮೆಹನತ್ಗೆ ನಿಮ್ದೆಲ್ಲರದು ಸಪೋರ್ಟ್ ಬೇಕೇ ಬೇಕು. ಹಾಗಾಗಿ ನೀವು ಕೂಡ ಸಪೋರ್ಟ್ ಮಾಡ್ಕೋತಾ ಇರ್ರಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡ್ರಿ ಅಂತನ ಕೇಳ್ಕೊತೀನಿ ರೀ ನಿಮ್ಮ ಹತ್ರ. ದೇವ್ರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆಯ ಆರೋಗ್ಯ ಕೊಡಲಿ ಅಂತನ ಕೇಳ್ಕೊತೀನಿ ಆ ದೇವ್ರ ಹತ್ರ. ಸೊ ಹಾಗಾಗಿ ಫುಲ್ ಎನರ್ಜೆಟಿಕ್ ಆಗಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ. ಸೊ ಫಸ್ಟ್ ಆಫ್ ಆಲ್ ಹೆಂಗಂದ್ರೆ ಸಾನೋರ್ಷ ಇಬ್ಬರು ಸ್ಕೂಲಿಗೆ ಹೋಗ್ಯಾರ್ರಿ. ಪ್ಲಸ್ ಇವತ್ತಿನ 1 ಜನವರಿ ಅಂದಮೇಲೆ ಒಂದು ಸ್ವಲ್ಪ ಸ್ವೀಟ್ ಮಾಡ್ಕೊಂಡನ ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ಇವತ್ತಿನ 2 ಜನವರಿ, ನಾ 1 ಜನವರಿ ಬ್ಲಾಗ್ ಮಾಡೇ ಇಲ್ಲ. ಬಿಕಾಸ್ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿರು. ಅದು ನಮ್ಮ ಮಾಮನ ಮಗಳು ಮತ್ತು ಅವರು ಮೊಮ್ಮಗಳು, ನಮ್ಮ ಮಾಮನ ಮಗಳು ಮೊಮ್ಮಗಳು ಈ ಥರ ಬಂದಿದ್ರು. ಸೊ ಅದನ್ನ ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಈ ಬ್ಲಾಗ್ನ 2 ಜಾನ್ ಸ್ಟಾರ್ಟ್ ಮಾಡೀನಿ. ಬಟ್ ಇದು ಯಾವಾಗ ಪೋಸ್ಟ್ ಆಕೈತೆ ಅನ್ನೋದು 2 to 3 ಡೇಸ್ ಒಳಗೆ ಪೋಸ್ಟ್ ಮಾಡ್ತೀನಿ. ಈ ವರ್ಷ ಇನ್ನೊಂದು ರಿಸಲ್ಯೂಷನ್ ಅಂದ್ರೆ ನಾ ಪಟ ವಿಡಿಯೋಸ್ ಮಾಡಿ ಪಟ ಪೋಸ್ಟ್ ಮಾಡಬೇಕು ಅಂತ ವಿಚಾರ ಮಾಡೀನಿ ರೀ. ಸೊ ಹಾಗಾಗಿ ಎಲ್ಲರಿಗೂ ಪ್ರಯತ್ನ ಮಾಡ್ಕೋತಾ ಇರ್ತೀನಿ. ಸೊ ನೀವು ಕೂಡ ಸಪೋರ್ಟ್ ಮಾಡ್ಕೋತಾ ಇರಿ ಅಂತಲೇ ಹೇಳ್ತೀನಿ. ಸೊ ಇವತ್ತಿನ ಬ್ಲಾಗ್ನ ರಾಗೆ ಸ್ಟಾರ್ಟ್ ಮಾಡೀನಿ, ಏನೂ ಪ್ಲಾನ್ ಇಲ್ಲ. ಬಟ್ ನೋಡೋಣ ಹೆಂಗೆ ಏನೇನೈತಿ ಅಂತ. ಓಕೆ, ಸೊ ಚಲೋ. ಸೊ ಗೈಸ್, ಹೊಸ ವರ್ಷ ಸ್ಟಾರ್ಟ್ ನನ್ನ ಫೇವ್ರೇಟ್ ಪ್ಲೇಸ್ದಿಂದ ಮಾಡತ್ತೀನಿ, ದೇವ್ರ ಮನೆಯಿಂದ. ಆ್ಯಕ್ಚುಲಿ ಹೊಸ ವರ್ಷ ಅನ್ನೋಕ್ಕಿಂತನೂ 1 ಜನವರಿಗೆ ನಾನು ಯಾವುದೂ ಥರದ ಬ್ಲಾಗ್ ಮಾಡಿಲ್ಲ. ಸೊ ಹಾಗಾಗಿ 2nd and 3rd ಜಾನ್ದಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಸೊ ಹಾಗಾಗಿ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಏನೇನು ಅವರು ವಿಶ್ ಅದಾವೆಲ್ಲ ಕಂಪ್ಲೀಟ್ ಆಗಲಿ, ಎಲ್ಲ ಒಳ್ಳೆಯ ಆರೋಗ್ಯ ಕೊಡಲಿ, ಒಳ್ಳೆಯ ಸಂಪತ್ತಿ ಕೊಡಲಿ. ಆಮೇಲೆ ಏನೇನು ನಮ್ಮ ಲೈಫ್ ಒಳಗೆ ಕಷ್ಟ ಸುಖ ಏನೂ ಇರಲಿ, ಅವು ಎದುರಿಸುವಂಥ ನಮಗೆ ಶಕ್ತಿ ಕೊಡಲಿ ಅಂತನ ದೇವ್ರ ಹತ್ರ ಕೇಳ್ಕೊತೀನಿ ರೀ. ಎಲ್ಲರಿಗೂ ಫಸ್ಟ್ ದೇವ್ರ ಆಶೀರ್ವಾದ ತೊಗೊಂಡು ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿನಿ. ಈ ವರ್ಷದ ಏನಪ್ಪ ಅಂದ್ರೆ ಎಲ್ಲರಿಗೂ ಚಲೋ ಆಗಲಿ ಈ ವರ್ಷ ಅಂತ ಕೇಳ್ಕೊತೀನಿ ರೀ ದೇವ್ರ ಹತ್ರ. ಆ್ಯಕ್ಚುಲಿ ಗುಡಿಗದು ಹೋಗಿ ಬರಬೇಕಾಗಿತ್ತು. ಬಟ್ ಗೊತ್ತಿಲ್ಲ ರೀ ಎಷ್ಟು ಹೋಗ್ತೀನೋ ಏನಿಲ್ಲ ಅಂತ ಗೊತ್ತಿಲ್ಲ. ಮಾತ್ರ ಮನೆಯೊಳಗಂತೂ ದೇವರ ಆಶೀರ್ವಾದ ತೊಗೊಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ರೀ. ಗೈಸ್, ಹೇಳ್ದಲ್ಲ ನಾ ಆಗಳೆ
ಸಾನ್ವಿ ನೀವು ಸ್ಕೂಲ್ ಕರ್ಕೊಂಡು ನಾನು ಬನ್ರಿ. ಸೊ ಹಾಗಾಗಿ ಊಟ ಮಾಡಿಸ್ನಿ. ಸಾನು ಮಲ್ಕೊಲಿಲ್ಲ, ಆಕಿ ಲ್ಯಾಪ್ಟಾಪ್ ನೋಡ್ಕೊತ ಕೂತ್ಲು. ಹರ್ಷು ಮಲ್ಕೊಂಡ. ಸೊ ಈ ಟೈಮ್ ಗ್ಯಾಪ್ ಒಳಗೆ ನನಗೆ ಏನಾದರೂ ಡಿಫ್ರೆಂಟ್ ಬೇರೆ ಏನಾದರೂ ತಿನ್ನಾಕ ಮಾಡೋದಿರಲಿ, ಇಲ್ಲಾಂದ್ರೆ ಏನಾದರೂ ಡಿಫ್ರೆಂಟ್ ಮನಿ ಮಾಡ್ಬೇಕಂದ್ರೆ ನಾ ಇದೇ ಟೈಮಿಂಗ್ ನನಗೆ ಕನ್ವೀನಿಯೆಂಟ್ ಆಗ್ತತಿ. ಸೊ ಹಾಗಾಗಿ ನಾನು ಈ ಟೈಮಿಂಗ್ ಒಳಗೆ MTRದವ್ರಿಗೂ ಗುಲಾಬ್ ಜಾಮೂನ್ ಮಾಡತ್ತೀನಿ ರೀ. ರೆಡಿ ಮಿಕ್ಸ್ ಐತಿ. ಇದನ್ನ ನಾನು ಇವಾಗ ಗುಲಾಬ್ ಜಾಮೂನ್ ಮಾಡಾಕಿದ್ದೀನಿ. ಬಿಕಾಸ್ ಹರ್ಷುಗೂ ಸಾನುಗೂ ನಮ್ಮ ಮನೆಯವ್ರಿಗೂ ನಮ್ಮ ಅತ್ತೆಗೂ ಎಲ್ಲರಿಗೂ ಗುಲಾಬ್ ಜಾಮೂನ್ ಅಂದ್ರೆ ಫೇವ್ರೇಟ್. ಮನೆ ಒಳಗೆ ನಾವು ಮನೆ ಒಳಗೆ ಮಾಡಿದ್ದು ಅಷ್ಟು ತಿಂತಾರ್ರಿ ಅವ್ರ. ಬಟ್ ನನ್ನ ಮಕ್ಕಳ ನಾವೆಲ್ಲರೂ ಹೊರಗಡೆದು ಹೋದ್ರು ತಿಂತೀವಿ, ಬಟ್ ಹೊರಗಡೆ ಹೋದ್ರೆ ಒಂದು ಗುಲಾಬ್ ಜಾಮೂನ್ ಕೂಡ ತಿನ್ನಂಗಿಲ್ಲ. ಸೊ ಹಾಗಾಗಿ ಪ್ರೀತಿಯಿಂದ ಮಕ್ಕಳು ಬೆಳೆಯಲ್ಲ, ಹಾಗಾಗಿ ಮಾಡ್ಕೊಡ್ಬೇಕಂತ ಮಾಡ್ಕೊಡತ್ತೀನಿ ರೀ. ಸೊ ನಮ್ಮ ಮನೆಯವರು ಮತ್ತು ಮಮ್ಮಿ ಕೂಡ ಹೊರಗೆ ಹೋಗ್ಯಾರು, ಹಾಗಾಗಿ ಅವರು ಕೂಡ ಸರ್ಪ್ರೈಸ್ ಇರ್ಲಿಪ್ಪ ಬಂದ್ಮೇಲೆ ಅಂತ. ಸೊ ಬಂದ್ಮೇಲೆ ಫುಲ್ ಸ್ವೀಟ್ ತಿನ್ನಕ್ಕೆ ಕೊಡೋಣ ಅಂತ ಗುಲಾಬ್ ಜಾಮೂನ್ನ ಮಾಡತ್ತೀನಿ. ಸೊ ಈಸಿ ಐತ್ರಿ. ಇದನ್ನೇನು ಭಾಳ ಏನಿರ್ತದ ರೆಸಿಪಿ ಎಲ್ಲ ಶೂಟ್ ಮಾಡಬೇಕು, ನಿಮಗೆ ತೋರಿಸ್ಬೇಕು ಅಂತ ಏನು ಜरूरत ಅನ್ಸಾತಿಲ್ಲ ನನಗೆ. ನಿಮಗೆ ಯಾರಿಗಾದ್ರೂ ಬೇಕಂದ್ರೆ ಕಮೆಂಟ್ ಒಳಗೆ ಹೇಳ್ರಿ, ನಾನು ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಗೈಸ್ ಫೈನಲಿ ಜಾಮೂನ್ ಹಿಟ್ಟು ರೆಡಿ ಮಾಡ್ಕೊಂಡಿನಿ ನೋಡ್ರಿ ಇಲ್ಲೇ. ಆಮೇಲೆ ಪ್ಲಸ್ ಇಲ್ಲೇ ಜಾಮೂನ್ ಫ್ರೈ ಮಾಡಕ್ಕಂತ ಆಯಿಲ್ ಹಾಕೊಂಡಿನಿ. ಇಲ್ಲೇ ಜಾಮೂನ್ದ ಇದು ಮಾಡಾತೀನಿ, ಪಾಕ್ ಮಾಡಿ ರೆಡಿ ಮಾಡ್ಕೊಳತ್ತೀನಿ. ನಮ್ಮ ಸಾನ್ವಿ ಹರ್ಷು ಫೇವ್ರೇಟ್ ಅಂದ್ರೆ ಸ್ವೀಟ್ ಒಳಗೆ ಜಾಮೂನ್. ಸೊ ಇಲ್ಲಿ ಬಂದಾಗ ನೋಡ್ರಿ ನಮ್ಮ ಮುಜ್ಜಿ ಹೋಗೋದು. ನಿನ್ ಫೇವ್ರೇಟ್ ಏನು? ಆಕಿ ಫೇವ್ರೇಟ್ ಜಾಮೂನ್. ನಮ್ಮ ಸಣ್ಣ ಪಾಪ ನೋಡ್ರಿ ಇಲ್ಲ ಮತ್ತೆ ಆಲೂ ಕೆ ಪರಾಟೆ, ಗೋಲ್ಗಪ್ಪೆ, ಜಾಮೂನ್ ಮತ್ತೆ ದೋಸಾ ಪೇರಿ ದೋಸಾ. ಮೇಡಮ್ ಈಗ ಏನಿದೆ ಆಡ್ರಿ. ನಾವು ಜಾಮೂನ್ ರೆಡಿ ಮಾಡ್ತೀನಿ. ಪಪ್ಪ ಮತ್ತೆ ಅಜ್ಜಿ ಬರ್ಬಾರ್ದು. ಇದೆಲ್ಲ ಹೋಟೆಲ್ ಐತನ. ಇಡ್ಲಿ ಪೇರಿ ಪಿಜ್ಜಾ ಪೇರಿ ಪಿಜ್ಜಾ. I love you too. Family got it. What? ಏನಂತ? Hello, family got it. Bye. I love you too. ಅವ್ವ ಸುಂದರಿ ನನ್ನ. ಇಷ್ಟ. ಓಕೆ ಬಾ ಮಾತಾಡ್ತಾಳ್ರಿ. ಸೊ ಹಾಗಾಗಿ ಫೈನಲಿ ಸ್ಟಾರ್ಟ್ ಆಗೈತಿ. ನಮ್ಮ ಸಾನುದ ಡ್ರೈ ಫ್ರೂಟ್ಸ್ ಒಳಗೆ ಫೇವ್ರೇಟ್ ಅಂದ್ರೆ ನನಗೂ ಲೈಕ್ ಆಗ್ತದೆ ಬಿಡ್ರಿ. ಪಿಸ್ತಾ ಡ್ರೈ ಫ್ರೂಟ್ಸ್ ಒಳಗೆ ಸ್ಕೂಲ್ ಟಿಫಿನ್ ಬದಾಮ ಇಂಥವೆಲ್ಲ ಹಾಕಿಕೊಟ್ಟಿರ್ತೀನಿ. ಅವು ತಿನ್ನಂಗಿಲ್ಲ, ಮಾತ್ರ ಪಿಸ್ತಾ ಮಾತ್ರ ಕಂಪಲ್ಸರಿ ತಿಂದು ಬರ್ತಾಳು. ಹಾಕಿ ಫೇವ್ರೇಟ್ ಪಿಸ್ತಾ ನನಗೂ ಲೈಕ್ ಆಗ್ತಾವ್ರಿ. ಬಟ್ ಹುಡುಗ ಎಲ್ಲ ಮೇ ಬಿ ಎಲ್ಲ ಮಕ್ಕಳಿಗೆ ರಿಲೇಟ್ ಆಗ್ತದೆ ಅಂತ ಅನ್ಕೋಬಹುದು. ಅವ್ರು ಯಾರು ಟಿಫಿನ್ ಬದಾಮ ಕಾಜು ಇವತ್ತ ಆಮೇಲೆ ಡೇಟ್ಸ್ ಇಂಥವೆಲ್ಲ ಹಾಕೊಟ್ರೆ ತಿನ್ನಂಗಿಲ್ಲ, ಬರೀ ಪಿಸ್ತಾ ಅಷ್ಟೇ ತಿಂದು ಬರ್ತಾರೋ. ನನ್ನ ಸಾನು ಕೂಡ ಹಂಗ. ಫೈನಲಿ ಜಾಮೂನ್ದು ಗೋಳೆ ಮಾಡಕ್ ಸ್ಟಾರ್ಟ್ ಮಾಡೀನ್ರಿ. ಏನಂತೀರಿ ನೀವು? ಗೋಳೆ ಅಂತೀರೋ ಏನಂತೀರಿ ನೋಡ್ರಿ. ನಾ ಅಂತೂ ಸ್ಟಾರ್ಟ್ ಮಾಡೀನಿ ಮಾಡಕ. ಬೋಳೆ ಏನಾಗಿಲ್ ಫ್ರೆಂಡ್ಸ್, ನಮ್ಗ ಅದಕ್ಕೆ ಜಾಮೂನ್ ಅನ್ಬೇಕ್ರಿ. ಕರೆಕ್ಟ್ ರೀ. ಆಕ್ಚುಲಿ ರೌಂಡ್ ಈ ತರ ಉಳ್ಳಿ ಮಾಡ್ಕೊಳಕ್ ಸ್ಟಾರ್ಟ್ ಮಾಡೀನಿ. ಎಷ್ಟು ಸಣ್ಣ ಮಾಡ್ತೀವಲ್ಲ ಆಕ್ಚುಲಿ ಅವ ಇದ್ರ ಒಳಗೆ ಪಾಕ್ ಒಳಗೆ ಹಾಕ್ಮೇಲೆ ದೊಡ್ಡ ಹಾಗೆ ಆಗ್ತಾವು. ಸೊ ಹಾಗಾಗಿ ಎಷ್ಟು ಸಣ್ಣ ಮಾಡ್ತೀವಿ ಅಷ್ಟು ಚಂದ. ಹಾಗಾಗಿ ಸಣ್ಣ ನೋಡ್ರಿ ಇಷ್ಟು ಮಾಡಕ್ಕೆ ಗೈಸ್ ಚಾಲು ಮಾಡೀನಿ. 2025 ಸ್ವೀಟ್ ಜೊತೆ ಸ್ಟಾರ್ಟ್ ಮಾಡೋಣ ಅಂತ ಜಾಮೂನ್ನ ಮಾಡಾತೀನಿ. ನಮ್ಮ ಮಮ್ಮಿ ಮತ್ತು ಆ್ಯಕ್ಚುಲಿ 2024 ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗಲಿಲ್ಲ. ಫುಲ್ ಫಾಸ್ಟ್ ಇದ್ರಿ 2024. ಹಿಂಗೆ ನನ್ನ ಅನ್ಸಿನ ಪ್ರಕಾರ. ನಿಮಗೆ ಹೆಂಗಾಗೈತೆ ರೀ 2024 ಅದು ಕಮೆಂಟ್ ಒಳಗೆ ಹೇಳ್ರಿ. ಇನ್ನೊಂದು ಹೇಳ್ಬೇಕು ಅನ್ಸತ್ತದ್ರಿ, ಸೋಷಿಯಲ್ ಮೀಡಿಯಾ ಅಂತೂ ಎಲ್ಲರೂ ನೋಡತ್ತಾರ್ರಿ. ಯೂಟ್ಯೂಬರ್ ರೀಲ್ಸ್ ಅದು ಇದು ಅಂತ ಸಣ್ಣ ಹುಡುಗರಿಂದ ದೊಡ್ಡವ್ರ ಮಟ್ಟ ನೋಡಿರ್ತಿರ್ತಾರು. ಬಟ್ ಅದು ನೋಡಿ ಚಲೋ ಏನಾರೇ ಕಲ್ಕೋಬೇಕ್ರಿ ಅದ್ರ ಒಳಗಿಂದ. ಈಗ ಹೆಂಗಾಗೈತಂದ್ರೆ ಅವ್ರು ಹೆಂಗೆ ಮಾಡ್ತಾರೋ ಹಂಗೆ ನಾವು ಮಾಡಬೇಕು, ಅವ್ರು ಹೆಂಗೆ ಅದಾರು
ಹಂಗಿರಬೇಕು ಇಲ್ಲಾಂದ್ರೆ ಅವ್ರದ್ದು ನೋಡಿ ನಾವು ಮಾಡಬೇಕು ಇದನ್ನೆಲ್ಲ ನೋಡೋಕ್ಕಿಂತನೂ ಎಲ್ಲರ ಲೈಫ್ ಒಳಗೆ ಅಪ್ ಆ್ಯಂಡ್ ಡೌನ್ಸ್ ಅಂತೂ ಇದ್ದೇ ಇರ್ತಾವ್ರಿ. ಬಟ್ ಅದು ಎಲ್ಲರ ಮುಂದೆ ತೋರಿಸ್ಕೊಳ್ಳೋದು ಹಂಚ್ಕೊಳ್ಳೋದು ಇರಂಗಿಲ್ಲ ರೀ. ನಮ್ಮ ಲೈಫ್ ಒಳಗೆ ಏನಾಗೈತಿ ಏನಿಲ್ಲ ಅನ್ನೋದು ಏನು ಇಂಪಾರ್ಟೆಂಟ್ ಅಂದ್ರೆ ಅದು ಎಲ್ಲ ನಾವು ದುಃಖ ಹೊಟ್ಟೆ ಒಳಗೆ ಇಟ್ಕೊಂಡು ನಾವು ಖುಷಿಯಾಗಿರೋದು ಅದು ಭಾಳ ಇಂಪಾರ್ಟೆಂಟ್ ಐತ್ರಿ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಏನಾದರೂ ಪಾಸಿಟಿವ್ ಇರೋದು ಜಾಸ್ತಿ ನೋಡ್ರಿ, ಪಾಸಿಟಿವಾಗಿ ಕಲ್ಕೋರಿ ಅಂತಲೇ ಹೇಳ್ತೀನಿ ರೀ. ಒಂದು ಸ್ವಲ್ಪ ಹೇಳ್ಬೇಕು ಹಿಂಗೆ ಅನಿಸಿತ್ತು, ಯಾಕಂದ್ರೆ ನಂಗೆ ಅದ್ರ ರಿಲೇಟೆಡ್ ಒಂದು 2 ಕಮೆಂಟ್ಸ್ ಕೂಡ ಬಂದಿದ್ದು. ಇದೊಂದು ನೆಕ್ಸ್ಟ್ ಡೇ ಇದು 2 ಡೇಸ್ ಕೂಡಿ ಒಂದು ಬ್ಲಾಗ್ನ ಮಾಡೀನಿ. ನೆಕ್ಸ್ಟ್ ಡೇ ಏನಾತಂದ್ರೆ ರೀ, ಮಮ್ಮಿ ಮ್ಯಾಗ ಗೋಧಿ ಹಾಕಿದ್ಮೇಲೆ ಇಷ್ಟೊಂದು ಪಾರಿವಾಳ ಬಂದಿದ್ದುರ್ಲ, ಅದು ನೋಡಬೇಕು, ಅದು ನೋಡಕ್ಕೆ ಇಷ್ಟೊಂದು ಮಜಾ ಕೂಡ ಬರತ್ತಿತ್ತು. ಅದರ ಒಂದು ಸ್ವಲ್ಪ ಸೈಡ್ ಮಮ್ಮಿ ಗೋಧಿ ಹಾಕಿದ್ರು ಪಾರಿವಾಳಗೆ ತಿನ್ನಲಿ ಅಂತ. ಸೊ ಹಾಗಾಗಿ ಪಾರಿವಾಳ ನೋಡೋದು ತಿನ್ನೋದು, ಆಮೇಲೆ ನಮ್ಮ ಹರ್ಷಗೆ ಈ ಥರ ಪಕ್ಷಿಗಳ್ಗೆ ಹಾಕೋದು ಪ್ರಾಣಿಗಳ್ಗೆ ಊಟ ಹಾಕೋದು ಭಾಳ ಇಷ್ಟ ರೀ ಅವಂಗೆ. ಆಮೇಲೆ ಅವು ನಾವು ಏನು ಫುಡ್ ಹಾಕಿರ್ತವಲ್ಲ ಪಕ್ಷಿ ಪ್ರಾಣಿಗೆ, ಅದು ಫುಡ್ ಹಾಕಿದ್ಮೇಲೆ ಅವು ತಿಂತಾವೋ ಇಲ್ಲೋ ಅದು ನೋಡೋದಂತೂ ಇಷ್ಟು ಎಕ್ಸೈಟ್ಮೆಂಟ್ ಇರ್ತದೆ ಹಂಗೆ. ನೋಡಲ್ಲಿ ಪಾರಿವಾಳ ಇವಕ್ಕೆ ಪಕ್ಷಿಗಳು ಹಾಕ್ಬೇಕ್ರಿ. ಅಲ್ಲಿ ನಮ್ಮ ಅಜ್ಜನ ಫ್ರೆಂಡ್ ಅದಾರ ಅಲ್ಲಿ ಕಾರ್ನರ್ಗೆ, ಅವ್ರ ಪಕ್ಷಿ ಸಂಬಂಧ ಮಮ್ಮಿರಿ ಫರ್ಸಾನ ತೊಗೊಂಬರ್ತಾರ. ಅವ್ರು ಫರ್ಸಾನ ರೀ ಹಿಂಗೆ ಪೂರ್ತಿ ಹಿಂಗೆ ತಮ್ಮ ಮನೆ ಮ್ಯಾಗ ಹಿಂಗೆ ಕುಂಬಿ ಮ್ಯಾಗ ರೀ ಹಿಂಗೆ ಒಂದು ಈಡ್ ಮಾಡಿಟ್ಟಾರ. ಹಿಂಗೆ ಅದು ಇದ್ರದ ಸಿಮೆಂಟ್ದ ಮಾಡಿಬಿಟ್ಟಾರ ಅವ್ರು ಕಟ್ಟುವಾಗ ಮನೆ ರೀ. ಬಟ್ ಕಂಪಲ್ಸರಿ 10 kg 20 kg ಹಿಂಗೆ ಫರ್ಸಾನ ತೊಗೊಂಬರ್ತಾರೆ. ಎಳ ಗಂಡ ಹೆಂಡತಿ ಪೈಲ ಕೆಲಸ ಅಂದ್ರೆ ಏನಂದ್ರೆ ಅವ್ರದ್ರಿ ಫರ್ಸಾನ ಹಾಕೋದಕ್ಕೆ ಕಬ್ಬುತ್ತಾರೆ. ಇಲ್ಲ ನಾವು ಮಾಡೋಂತಾಳೆ. ಮತ್ತು ಇದ್ರಿ ನಮ್ಮ ಪಪ್ಪ ಅಂಗಡ್ಯಾಗ ರೀ ಪಪ್ಪ ಹೇಳ್ತಾರೆ ಯಾವ ಬರ್ತಾನತ್ರಿ ವರ್ಷದ ಒಮ್ಮೆ ಒಯ್ದು ಬಿಡ್ತಾನತ್ರಿ ಮಮ್ಮಿ ರೀ. ಅವ ಚಪ್ಪಲ ಹಾಂ ಸಾವ್ಕಾಶ ಹೋಗಿ ಸಾವ್ಕಾಶ ತಗೋ. ನೀ ಕೈ ಮಾಡಿದತ್ತೀನಿ ಹೋಗ್ತಾವ. ಸ್ವಲ್ಪ ಹಾಕ್ಬಾ. ಹಾಂ ಈಡ್ ಹಾಂ ಈಡ್ ಕೆಳಗಿಡ ಅಲ್ಲಿ ಗೋಧಿ ಇಡ ಸಾವ್ಕಾಶ ಹಾಂ ಗೈಸ್ ನಮ್ಮ ಮನೆಯವ್ರು ಪೇರು ತೊಗೊಂಬಂದಾರು. ಸೊ ಪಿಂಕ್ ಪೇರು ಅದಾವ ಒಳಗೆ, ಮಸ್ತ್ ಅದಾವು. ನೋಡಿ ಗುಬಿತೀನಿ ಹೆಂಗದಾವ. ಹಾಂ ಯಮ್ಮಿ. ನಮಗೊಂದು ಕೊಡಿಲಿ. ಯಾಕೆ ನನಗೆ ಬಂದು ಕೊಡ್ಲ, ಅಜ್ಜಿಗೊಂದು ಕೊಟ್ಬರ ಹೋಗಿ. ಸೊ ಗೈಸ್ ಜಾಮೂನ್ ಮಾಡಾಯಿತು, ತಿಂದಾಯಿತು. ಫೈನಲಿ ಕಂಪ್ಲೀಟ್ ಆತ್ರಿ. ಬಿಕಾಸ್ ಮಕ್ಳಿಗೊಂದು ಸ್ವಲ್ಪ ಮಧ್ಯಾಹ್ನ ಮಕ್ಕೊಂಡಿದ್ಮೇಲೆ ಏನಾದ್ರು ತಿನ್ನಾಕೊಡು ಮಮ್ಮಿ ತಿನ್ನಾಕೊಡು ಅಂತಿರ್ತಾರೆ. ಸೊ ಹಾಗಾಗಿ ಜಾಮೂನ್ ಮಾಡೀನಿ. ಮಕ್ಕಳು ಕೂಡ ತಿಂದು ನಾವು ಕೂಡ ತಿಂದ್ವಿ. ಮಸ್ತ್ ಆಗ್ಯಾವ್ರಿ ಜಾಮೂನು. ಅದೇನು ರೆಡಿ ಟು ಮಿಕ್ಸ್ ಇರ್ತೈತಿ. ಸೊ ಹಾಗಾಗಿ ಇನ್ಸ್ಟಂಟ್ ಐತ್ರಿ ಅದೊಂದು. ಇಲ್ಲಾಂದ್ರೆ ಮತ್ತು ಖವಾ ತೊಗೊಂಡು ಬಾನ, ಖವಾ ಒಳಗೆ ಮೈದಾ ಹಾಕಿ ಕಲಸು, ಇದೇನೂ ತ್ರಾಸಿಲ್ಲ, ಜಲ್ದಿ ಆಗಿಬಿಡ್ತಾವ್ರಿ ಜಾಮೂನು. ಸೊ ಭಾಳ ಜನ ಆತ್ರಿ ನಾನು ಮ್ಯಾರೇಜ್ ವಿಡಿಯೋಸ್ ಎಲ್ಲ ಹಾಕಿನಲ್ಲ. ಸೊ ಆ ವಿಡಿಯೋಸ್ ಆದಮೇಲೆ ಹಾಕಿದ್ಮೇಲೆ ಆಲ್ಮೋಸ್ಟ್ ನಿಮಗೆ ಭಾಳ ಕಮೆಂಟ್ಸ್ ಬಂದಾವ್ರಿ. ಆ್ಯಕ್ಚುಲಿ ಎಷ್ಟು ಸಲ ಹೇಳೀನಿ, ನೀವು ಯೂಟ್ಯೂಬ್ ವಿಡಿಯೋಸಲ್ಲಿ ನೋಡ್ತಿರಲ್ಲ, ಅದ್ರ ಕೆಳಗೆ ಕಮೆಂಟ್ ಸೆಕ್ಷನ್ ಐತಿ, ಅಲ್ಲಿ ಕಮೆಂಟ್ ಮಾಡಿರಿ ಅಂತ. ಆದರೂ ಕೂಡ ಕೆಲವೊಬ್ರು ನನಗೆ ಇನ್ಸ್ಟಾಗ್ರಾಮ್ ಕಮೆಂಟ್ ಮಾಡ್ಯಾರು, ಆಮೇಲೆ ಕೆಲವೊಬ್ರು ಫೇಸ್ಬುಕ್ ಕಮೆಂಟ್ ಹಾಕ್ಯಾರು, ಕೆಲವೊಬ್ರು ಅಂದರೆ ರಿಲೇಷನ್ ಒಳಗೆ ಕಾಲ್ ಮಾಡಿ ಕೇಳ್ಯಾರು. ಸೊ ಅದು ಏನಂದ್ರೆ, ನೀವು ಮ್ಯಾರೇಜ್ ಒಳಗೆ ಉಟ್ಕೊಂಡಿರೋಂಥ ಸೀರೆದ ಬ್ಲೌಸ್ ಏನೈತಲ್ಲ ಅದ್ರ ಡಿಸೈನ್ ತೋರಿಸ್ರಿ, ಅದ್ರ ನೀವು ಯಾವ ಥರ ವರ್ಕ್ ಮಾಡಿಸಿರಿ ಅದು ತೋರಿಸ್ರಿ. ಮತ್ತು ಕೆಲವೊಬ್ರಿಗೆ ಏನಾಗೈತಂದ್ರೆ, ನೀವು ಮದುವೆ ಒಳಗೆ ಉಟ್ಕೊಂಡಿರೋಂಥ ಸೀರೆ ಪೈಠಾಣಿ ಆಯಿತು ಏನೋ ಇಳ್ಕಲ್ ಆಯಿತು ಅಂತ ಕೇಳಾತಿದ್ರು. ಸೊ ನಾನು ಆಲ್ಮೋಸ್ಟ್ ಮದುವೆಯಾಗಿ 1 ಮಂತ್ ಮ್ಯಾಲತ್ರಿ. ನಂಗೆ ಈಗ ರೀಸೆಂಟನ ಒಂದು 3-4 ಕಮೆಂಟ್ಸ್ ಬಂದಿದ್ದು. ಸೊ ಅದು ರಿಪ್ಲೈ ಕೊಡ್ಬೇಕಂತನ ಅಂದ್ಕೊಳತ್ತಿದ್ದೆ. ಸೊ ಇವಾಗ ಟೈಮ್ ಬಂದತ್ತದ. ಫಸ್ಟ್ ಆಫ್ ಆಲ್ ಕ್ಲಿಯರ್ ಮಾಡ್ತೀನಿ, ನಾನು ಮದ್ವೆ ಒಳಗೆ ಉಟ್ಕೊಂಡಿರೋಂಥ ಸೀರೆ ಬಂದು ಈಕಲ್ ಸೀರೆ. ಆಲ್ಮೋಸ್ಟ್ ನಾ ಬ್ಲಾಗ್ ಒಳಗೆ 2-3 ಸಲ ತೋರಿಸಿನ್ರಿ ಆ ಸೀರೆ ಕೂಡ. ಅದು ಬಂದು ಇಳ್ಕಲ್ ಸೀರೆ.
ಪೈಠಾಣಿ ಅಲ್ಲ ರೀ ಆ ಸೀರೆ. ಆಮೇಲೆ ಆ ಬ್ಲೌಸ್ ಬಂದು ನಾನು ಜಾನ್ಕಿ ಬುಟಿಕ್ ಕಡೆ ಹೊಲಿಸಿದ್ದೆ ಆ ಬ್ಲೌಸ್ನ. ಅವ್ರ ಬುಟಿಕ್ ಹೋಗಿ ಒಂದು ವಿಡಿಯೋ ಕೂಡ ಮಾಡೀನಿ, ಅದನ್ನು ಕೂಡ ನೀವು ಇನ್ನೂ ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡ್ರಿ. ಸೊ ಅದು ಮತ್ತೊಂದು ಸಲ ನಿಮ್ಗೆ ಸೀರೆನ ತೋರ್ಸಾತೀನಿ ಯಾವುದು ಏನು ಎಂತ ಅಂತ. ಈ ಸೀರೆನ ಉಟ್ಕೊಂಡಿದ್ದೆ ರೀ ಮದ್ವೆ ಒಳಗೆ, ಸಹನಾನ್ ಮದ್ವೆ ಒಳಗೆ ಈ ಸೀರೆನ ನಾನು ವೇರ್ ಮಾಡಿದ್ದೆ. ಇದು ಬಂದು ಇಳ್ಕಲ್ ಸೀರೆ. ಆಮೇಲೆ ಇದ್ರದ್ದು ಬ್ಲೌಸ್ ತೋರಿಸ್ತೀನಿ ರೀ ನಿಮಗೆ. ಇದ್ರದ್ದು ಬ್ಲೌಸ್ ನಾನು ಮಾಡಿಸಿದ್ದು ಅರಿ ವರ್ಕ್ ಮಾಡಿಸೀನಿ ರೀ. ಮಸ್ತ್ ಲಿಟ್ರಲಿ ಚಂದ ಮಾಡ್ಯಾರ ರೀ ಅವ್ರ ವರ್ಕ್ನ. ಆ್ಯಕ್ಚುಲಿ ನನಗೆ ಅವ್ರದ್ದು ಲೈಕ್ ಆಗೋದು ಅಂತಂದ್ರೆ ಫಿನಿಶಿಂಗ್ ಭಾಳ ಮಸ್ತ್ ಐತ್ರಿ ಅವ್ರದ್ದು. ಮೇನ್ ಇಂಪಾರ್ಟೆಂಟ್ ಅಂದ್ರೆ ಫಿನಿಶಿಂಗ್ ಮಸ್ತ್ ಇರಬೇಕು, ಪ್ಲಸ್ ನಮಗೆ ಅದು ಅರಿ ವರ್ಕ್ ಮಾಡಿಸಿದ್ದು ವರ್ತ್ ಇರ್ಬೇಕು ರೀ. ಸೊ ಹಾಗಾಗಿ ನಾನು ಯಾವತ್ತು ಆಲ್ಮೋಸ್ಟ್ ನಾ 1 ಇಯರ್ ಆಯ್ತು ಜಾನಕಿ ಬುಟಿಕ್ ಕಡೆನ ಸ್ಟಿಚ್ ಮಾಡಿಸ್ತೀನಿ ರೀ ಬ್ಲೌಸ್. ಇದ್ರದ್ದು ಬ್ಯಾಕ್ ಸೈಡ್ ಬಂದು ಈ ಥರ ಐತಿ, ಸಿಂಪಲ್ ರೌಂಡ್ ನೆಕ್ಕನ್ನು ಐತಿ. ಆಮೇಲೆ ಅವ್ರು ಇದಕ್ಕೆ ಈ ಥರ ನಾಟ್ಸ್ ಮಾಡ್ಯಾರ ರೀ, ನೋಡ್ರಿ ಈ ಥರ ನಾಟ್ಸ್ ಮಾಡ್ಯಾರು. ಪ್ಲಸ್ ಇದು ಬಂದು ಈ ಥರ ವರ್ಕ್ ಮಾಡಿಸಿರಿ. ಇದು ಬಂದು ಸ್ಲೀವ್ಸ್ ವರ್ಕ್ ಈ ಥರ ಐತ್ರಿ. ಮತ್ತು ಈ ಸೈಡ್ ನಂಗೆ ಆ್ಯಕ್ಚುಲಿ ಇಲ್ಲೇ ಕೆಳಗಡೆ ಬೀಡ್ಸ್ ಬೇಕಾಗಿದ್ದು ರೀ, ಬಟ್ ಅವ್ರ ಏನಂದ್ರೆ ಬ್ಯಾಡ್ ರೀ ಇಲ್ಲಿ ಬೀಡ್ಸ್, ಬಿಕಾಸ್ ಇಲ್ಲಿ ಬಾರ್ಡರ್ ಐತಿ. ಹಾಗಾಗಿ ಅಂದ್ರೆ ಅದಕ್ಕೆ ಲುಕ್ ಕೊಡ್ತೈತೆ ರೀ ಇದಕ್ಕೆ. ಸೊ ಹಾಗಾಗಿ ನೀವೇನು ಬೀಡ್ಸ್ ಹಚ್ಚೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಾ ಬೀಡ್ಸ್ ಹಚ್ಕೊಳ್ಳಿಲ್ಲ. ಬಟ್ ನನಗೆ ಒಂದು ಬ್ಲೌಸ್ಗಂತೂ ಬೀಡ್ಸ್ ಹಚ್ಕೊಳ್ಳೋದನ್ನ ಐತಿ. ಆಲ್ರೆಡಿ ಎಷ್ಟು 2-3 ಸಲ ಹೇಳಿದ್ದೆ ಅವ್ರಿಗೆ, ಬಟ್ ಅವರ ಗಡ್ಬಡಿ ಒಳಗೆ ಮರೆತು ಹೋದರು. ಪ್ಲಸ್ ನನಗೂ ಬ್ಲೌಸ್ ತರೋದು ಗಡ್ಬಡಿ. ಹಾಗಾಗಿ ನಾನು ಕೂಡ ನೆಕ್ಸ್ಟ್ ಟೈಮ್ ಹೋದ್ರೆ ಹಚ್ಚಿಸ್ತೀನಿ ಬೇರೆ ಬ್ಲೌಸಿಗೆ ಬೀಡ್ಸ್ ರೀ. ಈ ಥರ ಆಗೈತೆ ರೀ ವರ್ಕ್. ಆಮೇಲೆ ಇದು ಬಂದು ಫ್ರಂಟ್ ಈ ಥರ ಮಾಡ್ಯಾರ ರೀ ವರ್ಕ್. ಖರೆ ನಂಗೆ ಫಿನಿಶಿಂಗ್ ಭಾಳ ಅಂದ್ರೆ ಭಾಳ ಲೈಕತ್ರಿ ಅವ್ರದ್ದು. ಸೊ ಹಾಗಾಗಿ ಈ ಥರ ಐತೆ ನೋಡ್ರಿ ನನ್ನ ಬ್ಲೌಸ್. ಆಮೇಲೆ ನೀವು ಎಷ್ಟು ಪ್ರೈಸ್ ಕೊಟ್ಟಿರಿ ಅಂತಲೂ ಕೇಳಾತಿದ್ರಿ. ಇದಕ್ಕೆ ನಾನು ಬಂದು ಎಷ್ಟು ಪೇ ಮಾಡಿದ್ದೆ ಅಂದ್ರೆ 3.2 ಹಿಂಗೇನೋ ಪೇ ಮಾಡೀನಿ ರೀ ಇದಕ್ಕೆ ನಾನು. ಬಟ್ ವರ್ತ್ ಐತ್ರಿ, ಮತ್ತು ಹಾಕ್ಕೊಂಡ್ಮೇಲಂತೂ ಸಖತ್ ಲುಕ್ ಕೊಡ್ತೈತ್ರಿ. ಸೊ ಹಾಗಾಗಿ ಇದು ಹಾಕ್ಕೊಂಡಿದ್ದೆ. ಇದೊಂದು ಕ್ಲಿಯರ್ ಮಾಡಬೇಕಾಗಿತ್ತು. ನಾ ಭಾಳ ದಿನ ಆಯ್ತು ನಂಗೆ ಎಲ್ಲರೂ ಕೇಳಾತಿದ್ರಿ ಕಮೆಂಟ್ಸ್ ಒಳಗೆ, ಎಲ್ಲಿ ಹೊಲಿಸಿದ್ರಿ ಪೈಠಾಣಿನೋ ಏನು ಇಳ್ಕಲ್ ಸೀರೆನೋ, ಹೀಗೆಲ್ಲ ಭಾಳಷ್ಟು ಕಮೆಂಟ್ಸ್ ಬಿಡಾತಿತ್ತು. ಹಾಗಾಗಿ ಕ್ಲಿಯರ್ ಮಾಡೀನಿ ಈಗ. ನಿಮಗೆ ಯಾರಾದರೂ ಜಾನಕಿ ಬುಟಿಕ್ ಅವ್ರದ್ದು ನಂಬರ್ ಬೇಕಾಗಿತ್ತಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ, ಅಂದರೆ ಜಲ್ದಿ ರಿಪ್ಲೈ ಕೊಡ್ತೀನಿ ರೀ. ನಾನು ಫೇಸ್ಬುಕ್ಕ ಇನ್ಸ್ಟಾಗ್ರಾಮ್ಗೂ ಕೊಡ್ತೀನಿ ರೀ, ಬಟ್ 2 ದಿನ ಆದ್ಮೇಲೆ ಕೆಲವೊಂದು ಸಲ ಮೆಸೇಜ್ ನೋಡ್ತೀನಿ ರೀ ನಾನು. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಹೋಗ್ತೈತೆ ಅದು ರಿಪ್ಲೈ. ಬಟ್ ನೀವು ಯೂಟ್ಯೂಬ್ ಕಮೆಂಟ್ ಒಳಗೆ ಮಾಡಿದ್ರೆ ನಾನು ಜಲ್ದಿ ರಿಪ್ಲೈ ಕೊಡ್ತಿರ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಕ್ಲಿಯರ್ ಆಗೈತಿ ಅಂತ ನಾನು ಅನ್ಕೋತೀನಿ. ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಿಗ್ತೀನಿ ಇನ್ನೊಂದು ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಬಾಯ್.